ಅದು ಯಾರು? ಕ್ವೀನ್ಸ್ ಯಾರು? ಅದಕ್ಕೆ ನಾವೇನ್ ಹೇಳ್ತೀವಿ? ಹೆಣ್ಮಕ್ಳು. ಕರೆಕ್ಟ್. ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರದು ಅಂತ ಒಂದು ಹುಳ ಬಿಟ್ರು ತಲೆ ಒಳಗೆ. ಬೇಬಿ ಕ್ರಿಕೆಟ್ ಅದು ಗಂಡ್ ಮಕ್ಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡ ನಾನು ನೋಡಿಲ್ಲ. ಎಲ್ಲ ಹುಡುಗಿರು ಈ ಸಲ ಗೇಮ್ಸ್ ಆಡ್ತಾ ಇದ್ದಾರೆ. ವಿಶೇಷವಾಗಿ ಆಲ್ ಆಸ್ ವುಮೆನ್ ಪವರ್. ಇದು ನಾಟ್ ಓನ್ಲಿ ಕರ್ನಾಟಕ ಸೀಮಿತ ಆಗದೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮೀಡಿಯಾ ಬೆಳೆಯುವಂತ ಒಂದು ದೊಡ್ಡ QPL ಟೂರ್ನಮೆಂಟ್ ಆಗಲಿ. ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಇದು ಶುರುವಾಗಿದ್ದು ಮೋಸ್ಟ್ಲಿ ಮಹೇಶ್ ಗೌಡ್ರ ತಲೆ ಒಳಗೆ RCB ಅವ್ರು ಗೆದ್ದ ಮೇಲೆ, RCB ಗರ್ಲ್ಸ್ ವಿಂಗ್ ಗೆದ್ದ ಮೇಲೆ. ಸೊ ಅಲ್ಲಿವರೆಗೂ ನಾವು ಅವರೆಲ್ಲ ಕ್ರಿಕೆಟ್ ಅಲ್ಲಿ ಒಂದಾಗ್ತಿದ್ವಿ ಬೇರೆ ಬೇರೆ ಜಾಗಗಳಲ್ಲಿ. ಸೊ ಒಂದ್ಸರಿ ಕರೆದು ಯಾಕೆ ನಾವು ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಮಾಡಬಾರದು ಅಂತ ಒಂದು ಹುಳ ಬಿಟ್ರು ತಲೆ ಒಳಗೆ. ಸೊ ಅದಾದ್ಮೇಲೆ ಇಬ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ, ಇನ್ನೂ ಹಲವಾರು ಗೆಳೆಯರಿದ್ದಾರೆ ಜೊತೆಲಿ. ಸೊ ಅವ್ರನ್ನೆಲ್ಲ ಸೇರಿಸ್ಕೊಂಡು ಇದನ್ನ ಒಂದು ಅದ್ಭುತವಾದ ಸ್ಟ್ರಾಂಗ್ ಪ್ಲಾಟ್ಫಾರ್ಮ್ ಮಾಡಬೇಕು. ಅಂಡ್ ಇದರಿಂದ ಬರೀ ಕಮರ್ಷಿಯಲ್ ಥಾಟ್ಸ್ ಅಲ್ಲ, ಇದರಿಂದ ಸೋಷಿಯಲ್ ಕಾಸ್ ಕೂಡ ನಾವು ಅಚೀವ್ ಮಾಡಬೇಕು ಅಂತ ಹೇಳಿ ಶುರು ಮಾಡಿದಂತ ಪ್ಲಾಟ್ಫಾರ್ಮ್ ಇದು. ನೀವು ಯೋಚನೆ ಮಾಡಿದ್ರಿ QPL ಸ್ಟಾರ್ಟ್ ಮಾಡಬೇಕು, ಒಂದು ಗೇಮ್ ಇಂದ 12 ಗೇಮ್ ಈ ಸಲ. ಕೇಳಿದ ಕ್ವಶನ್ಗೆ ಕ್ವೀನ್ಸ್ ಪ್ರೀಮಿಯರ್ ಲೀಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ಜನರಲ್ ಆಗಿ ಸ್ಟಾರ್ಟ್ ಮಾಡಿದ್ವಿ, ಏನಂತ ದೊಡ್ಡ ಉದ್ದೇಶ ಇರಲಿಲ್ಲ. ಬಟ್ ಹೋದ್ಸತಿ ನಮ್ಗೆ ಆದಂತ ಒಂದು ಸಕ್ಸಸ್ಸು ಮತ್ತೆ ನಾವು ಮಾಡಿದಂತ ಡೊನೇಷನ್ ಏನಿತ್ತು, ಮನ್ಸಿಗೆ ಬಹಳ ತೃಪ್ತಿ ಕೊಡ್ತು ನಮ್ಗೆ. ಏನೋ ಒಂದು ರೆಗ್ಯುಲರ್ ಆಗಿ ನಾವು ಅದು ಇದು ಮಾಡ್ತಾ ಇರ್ತೀವಿ, ಬಟ್ ಇದೇ ಒಂದು ತೃಪ್ತಿ ಕೊಡ್ತು. ಇದೇ ರೀತಿ ಸೆಲೆಬ್ರಿಟೀಸ್ ಇಂದ ಮೆಸೇಜ್ ಹೋದ್ರೆ ಎಲ್ಲಾ ಮಕ್ಳುಗಳು ಕೂಡ ಅವ್ರು ಏನ್ ನಿಜವಾಗ್ಲೂ ಮಾಡ್ಬೇಕು ಫಿಸಿಕಲ್ ಆಕ್ಟಿವಿಟೀಸು ಅದನ್ನ ಮಾಡ್ತಾರೆ ಅಂತ ಒಂದೆಲ್ಲೋ ಒಂದ್ ಕಡೆ ಅದೊಂದು ದೊಡ್ಡ ನಂಬಿಕೆ ಇದೆ. ಸ್ಪೋರ್ಟ್ಸ್ ಅಂದ್ರೆ ಇಟ್ಸ್ ಅ ವೆರಿ ಬಾಯ್ಸ್ ಮೆನ್ ಡಾಮಿನೇಟೆಡ್ ಪ್ಲೇಸ್, ರೈಟ್? ಸೊ ಅಂಡ್ ಇತ್ತೀಚೆಗೆ ಹೆಣ್ಮಕ್ಳು ವೆದರ್ ಸಾನಿಯಾ ಮಿರ್ಜಾ ವಿತ್ ಟೆನ್ನಿಸ್ ಆರ್ ಅದಲ್ಲದೆ ನನಗೆ ಅಥವಾ ಅಥ್ಲೀಟ್ಸ್ ಅನ್ಕೊಳ್ಳಿ ಅಲ್ವಾ, ಅಂಜು ಆಗಿರ್ಲಿ ಅಥವಾ ಬೇರೆ ರನ್ನರ್ಸ್ ಆಗಲಿ ಅಥ್ಲೀಟ್ಸ್, ಅವರಲ್ಲದೆ ಬೇರೆ ಯಾರು ಐ ಡೋಂಟ್ ಥಿಂಕ್ ಇಂಡಿಯಾಸ್ ಹ್ಯಾಡ್, ಮೇ ಬಿ ಇನ್ ರೆಸ್ಲಿಂಗ್ ಆಲ್ಸೋ ಫ್ಯೂ, ಬಟ್ ಇಟ್ಸ್ ಮೋಸ್ಟ್ಲಿ ಡಾಮಿನೇಟೆಡ್ ಬೈ ಮೆನ್. ಸೊ ಇವರು ಬರೀ ಕ್ರಿಕೆಟ್, ಐ ಮೀನ್ ಅಫ್ಕೋರ್ಸ್ RCB ವಿಮೆನ್ಸ್ ಗೆದ್ಮೇಲೆ ಇವರು, ಐ ಮೀನ್ ಐ ಥಿಂಕ್ ಲಿಫ್ಟ್ ಅಲ್ಲಿ ಕೇಳಿದಾಗ ಇವರು ಹೇಳಿದ್ರು ಮಹೇಶ್ ಅವರು ದಟ್ ಯಾಕೆ ನಾವು ವಿ ಕಾಂಟ್ ಸ್ಟಾರ್ಟ್ ಇಟ್ ಫಾರ್ ದಿ ಇಂಡಸ್ಟ್ರಿ ಅಂತ. ಮೇ ಬಿ ಕ್ರಿಕೆಟ್ ಅದು ಗಂಡ್ ಮಕ್ಳು, ಬಟ್ ಹೆಣ್ಮಕ್ಳು ಎಲ್ಲೂ ಆಟಾಡ ನಾನು ನೋಡಿಲ್ಲ. ಅಂಡ್ ಐ ಥಿಂಕ್ ದಿಸ್ ಇಸ್ ಗ್ರೇಟ್. ಫಸ್ಟ್ ಆಫ್ ಆಲ್ ಫೋನ್ ಬಂದ್ಮೇಲೆ ನಾವು ಗೇಮ್ಸ್ ಜಾಸ್ತಿ ಆಡ್ತೀವಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತೀವಿ, ಆಚೆ ಕಡೆ ಹೋಗಿ ನಾವು ವಿ ಡೋಂಟ್ ಪ್ಲೇ ಮಚ್, ರೈಟ್? ಸೊ ಐ ಥಿಂಕ್ ದಿಸ್ ಇಸ್ ಅ ಗ್ರೇಟ್ ಕಾನ್ಸೆಪ್ಟ್. ಅಂಡ್ ಎಸ್ಪೆಷಲಿ ನಮ್ಮ ಇಂಡಸ್ಟ್ರಿ ಎಲ್ಲ ವಿಮೆನ್ ಟೆಕ್ನಿಷಿಯನ್ಸ್ ಪಾರ್ಟಿಸಿಪೇಟ್ ಮಾಡ್ಬೋದು. ಗ್ರೇಟ್ ಫಾರ್ ದ ಮೈಂಡ್, ಮೆಂಟಲ್ ಹೆಲ್ತ್, ಅಂಡ್ ಗ್ರೇಟ್ ಆಸ್ ಅ ಸೊಸೈಟಿ, ರೈಟ್? ನಾವೆಲ್ಲರೂ ಜೊತೆಗೆ ಬೆಳಿಬೋದು ಅಂಡ್ ಆಡ್ಬೋದು, ಕಲಿಯೋಕ್ಕೂ ತುಂಬಾ ಸಿಗುತ್ತೆ. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ನನ್ನ ಯೋಚನೆ ಮಾಡಿದ್ದಕ್ಕೆ. ಅಂಡ್ ಯು ಥಾಟ್ ಆಫ್ ಮೀ. ನಮ್ಮ ದೇಶದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಅತ್ಯಂತ ಜನಪ್ರಿಯವಾದ ಕ್ರೀಡೆ ಅಂತಂದ್ರೆ ಅದು ಕ್ರಿಕೆಟ್. ಆದರೆ ಅದರ ಜೊತೆಯಲ್ಲೇ ಸಾಕಷ್ಟು ಬೇರೆ ಬೇರೆ ಕ್ರೀಡೆಗಳಿಗೆ ದುರಂತ ಏನು ಅಂತಂದ್ರೆ, ದುಸ್ಥಿತಿ ಏನು ಅಂತಂದ್ರೆ ಅಷ್ಟೊಂದು ಆದ್ಯತೆ ಸಿಗಲ್ಲ. ಆದರೆ ಈ ಒಂದು ಪಂದ್ಯಾವಳಿಯ ಮುಖಾಂತರ ಆ ಎಲ್ಲ ಬೇರೆ ಬೇರೆ ಕ್ರೀಡೆಗಳಿಗೂ ಕೂಡ ನಮ್ಮ ಚಿತ್ರರಂಗದಿಂದ ಒಂದು ಪ್ರೋತ್ಸಾಹ, ಒಂದು ಆದ್ಯತೆ ಸಿಗೋ ಕೆಲಸ ಆಗ್ತಾ ಇದೆ. ಆಕ್ಟರ್ಸ್ಗೆ ಅಂದ್ರೆ ಮೇಲ್ ಆಕ್ಟರ್ಸ್ಗೆ ಕ್ರಿಕೆಟ್ ಆಗ್ಬೋದು, ಬ್ಯಾಡ್ಮಿಂಟನ್ ಆಗ್ಬೋದು, ಈ ತರ ಸ್ಪೋರ್ಟ್ಸ್ ಎಲ್ಲ ಯಾವಾಗ್ಲೂ ಆಕ್ಟರ್ಸ್ಗೆ ಆರ್ಗನೈಸ್ ಮಾಡ್ತಾ ಇದ್ರು. ಅಂಡ್ ಆಕ್ಟ್ರೆಸಸ್ ಚಿಯರ್ ಲೀಡರ್ಸ್ ಆಗಿ ಬರ್ತಾ ಇದ್ರು. ಇವತ್ತು ನಾನು ಚಿಯರ್ ಬಾಯ್ ಆಗಿ ಬಂದಿದ್ದೀನಿ ನಿಮ್ಗೆ. ತುಂಬಾ ಥ್ಯಾಂಕ್ಸ್ ಮಹೇಶ್ ಗೌಡ್ರಿಗೆ ಮತ್ತೆ ಪ್ರಮೋದ್ ಅವ್ರಿಗೆ. ನಮ್ಮ ಆಕ್ಟ್ರೆಸಸ್ಗೆ ಒಂದು ಸ್ಪೋರ್ಟ್ಸ್ ರಿಲೇಟೆಡ್ ಆಕ್ಟಿವಿಟಿ ಮಾಡಿಸ್ತಾ ಇರೋದು. ವಿಶೇಷವಾಗಿ ಆಲ್ ಆಸ್ ವುಮೆನ್ ಪವರ್ ಒಳ್ಳೆದಾಗ್ಲಿ. ಅಂಡ್ ಮುಖ್ಯವಾಗಿ ಏನು ಅಂದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ಮಾಡ್ತಿದ್ರಿ. ಈ ನೆಲದ ಹೆಣ್ಣು ಮಕ್ಕಳಿಗೋಸ್ಕರ ಈ ತರದ ಕ್ರೀಡಾ ಕಾರ್ಯಕ್ರಮ ಹೋದ ವರ್ಷನೂ ಮಾಡಿದ್ರು, ಈ ವರ್ಷನೂ ಆಗ್ತಾ ಇದೆ. ಇದು ನಾಟ್ ಓನ್ಲಿ ಕರ್ನಾಟಕ ಸೀಮಿತ ಆಗದೆ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮೀಡಿಯಾ ಬೆಳೆಯುವಂತ ಒಂದು ದೊಡ್ಡ QPL ಟೂರ್ನಮೆಂಟ್ ಆಗಲಿ. Only girls in the world would have been such a great place. ಖುಷಿ ಆಗ್ತಾ ಇದೆ.
ಶಾನ್ವಿ ಅವ್ರು ಹೇಳಿದ್ರು ದ ವರ್ಲ್ಡ್ ವುಡ್ ಹ್ಯಾವ್ ಬೀನ್ ಅ ಬೆಟರ್ ಪ್ಲೇಸ್ ಇಫ್ ಓನ್ಲಿ ವಿಮೆನ್ ವರ್ ದೇರ್ ಅಂತ. ಬಟ್ ಐ ವುಡ್ ಸೇ ಮಹೇಶ್ ಗೌಡ ಮತ್ತೆ ಪ್ರಮೋದ್ ಶೆಟ್ಟಿ ಅವರಿಂದ I mean, there is also that support. I'm super excited, first of all. ಎಲ್ಲ ಹುಡುಗಿರು ಈ ಸಲ ಗೇಮ್ಸ್ ಆಡ್ತಾ ಇದ್ದಾರೆ ಆ್ಯಂಡ್ ಎಸ್ಪೆಷಲಿ ನಾವು ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಸೊ ನಂಗೆ ಅದು ತುಂಬ ಖುಷಿ ಆಗ್ತಾ ಇದೆ. ರೀಸೆಂಟ್ ಟೈಮ್ಸಲ್ಲಿ ಮೆಂಟಲ್ ಹೆಲ್ತ್ ಇಶ್ಯೂ ಆಗ್ತಾ ಇರೋದು ಮೇನ್ಲಿ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿರೋದ್ರಿಂದ ಅಂತ ನಾನು ನಂಬ್ತಾ ಇದ್ದೀನಿ.